ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಎ ಕೆ ಅಗೇನ್. ನಿಮ್ಮೆಲ್ಲರಿಗೂ ಎ ಕೆ ಕ್ರಿಟಿಕ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಈಗಾಗಲೇ ಬಹಳಷ್ಟು ಮಾಧ್ಯಮಗಳಲ್ಲಿ ವೈರಲ್ ಆಗ್ತಿರುವಂತಹ ಒಂದು ಕಾರಿನ ಬಗ್ಗೆ ವಿಡಿಯೋ ಮಾಡೋದಕ್ಕೆ ನಾನು ಬಂದಿದ್ದೀನಿ ಇವತ್ತು. ನೀವು ಆಲ್ರೆಡಿ ಬ್ಯಾನರ್ಸ್ ಅಲ್ಲಿ ನೋಡಿರ್ತೀರಾ. ಹೊಂಡಾ ಅಮೇಜ್ ಇಟ್ಸ್ ಆಲ್ ಸೆಟ್ ಟು ಲಾಂಚ್. ಇನ್ನು 2 ದಿನದಲ್ಲಿ ಡಿಸೆಂಬರ್ 4ನೇ ತಾರೀಕಿಗೆ ಲಾಂಚ್ ಆಗೋದಕ್ಕೆ ಹೊಂಡಾ ಅಮೇಜ್ ರೆಡಿ ಆಗ್ತಿದೆ. ಮುಂಚೆ ಹೇಳಿದಾಗಲೇ ಡಿಸೆಂಬರ್ 2ಕ್ಕೆ ಲಾಂಚ್ ಮಾಡ್ತೀನಿ ಅಂತ ಹೇಳಿ ಅನೌನ್ಸ್ಮೆಂಟ್ ಇತ್ತು. ಬಟ್ ಈಗ ಅಫಿಷಿಯಲಿ ಡಿಸೆಂಬರ್ 4ಗೆ ಇಟ್ ಇಸ್ ಸ್ಕೆಡ್ಯೂಲ್ ಟು ಬಿ ಲಾಂಚ್ ಅಂತ ಹೇಳಿ ಹೊಂಡಾ ಅಫಿಷಿಯಲ್ ಪೇಜ್ ಅಲ್ಲಿ ಕ್ಲೇಮ್ ಮಾಡಿದ್ದಾರೆ. ಹಾಗೇನೆ ಹೊಂಡಾ ಅಮೇಜ್ ಬಗ್ಗೆ ಆ, ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಏನಾದರೂ ಬೇಕು ಅಂತ ಅಂದ್ರೆ ನನ್ನ ಮುಂದಿನ ಪೇಜ್ಗಳಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಬೆಲ್ ನೋಟಿಫಿಕೇಶನ್ ಎನೇಬಲ್ ಮಾಡಿ ಇಟ್ಕೊಳ್ಳಿ. ಮುಂದಿನ ವಿಡಿಯೋಗಳು ಅಪ್ಲೋಡ್ ಆದಾಗ ನೀವು ಆ ವಿಡಿಯೋಸ್ಗಳನ್ನ ಬಂದು ನೋಡ್ಬೋದು. ಹೊಂಡಾ ಅಮೇಜ್ ತುಂಬಾ ವಿಶೇಷವಾದಂತ ಒಂದು ಸೆಡನ್ ಆಗಿರುತ್ತೆ. ರೀಸನ್ ಏನು ಅಂತ ಅಂದ್ರೆ, ಈ ರೀಸೆಂಟ್ ಆಗಿ ಮಾರುತಿಯವರು ಒಂದು ಡಿಸೈರ್ ಕಾರನ್ನ ಲಾಂಚ್ ಮಾಡಿದ್ರು. ಅದು ಗ್ಲೋಬಲ್ ಎನ್ ಕ್ಯಾಪ್ ಅಲ್ಲೂ ಕೂಡ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಅನ್ನ ಗಳಿಸ್ತು. ಹಾಗೆ ಪ್ರೈಸಸ್ ಕೂಡ ವೆರಿ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ, ಇನ್ಕ್ಲೂಡಿಂಗ್ ಆಲ್ ಸ್ಪೆಸಿಫಿಕ್ ಎಕ್ಸ್ಟ್ರೀಮ್ ಸ್ಪೆಸಿಫಿಕೇಶನ್ಸ್ ಜೊತೆ ಪ್ರೈಸ್ ಅನ್ನ ವೆರಿ ಮಾರ್ಕೆಟಿವ್ ಕಾಂಪಿಟೇಟಿವ್ ರೇಟ್ ಅಲ್ಲಿ ಲಾಂಚ್ ಮಾಡಿದ್ರು. ಕಾರಲ್ಲಿ ನೀವು ನೋಡಿದ ಹಾಗ್ಲೇನೆ ಇನ್ಕ್ಲೂಡಿಂಗ್ ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ ಸನ್ ರೂಫ್ ಕೂಡ ಬರ್ತಾ ಇತ್ತು. ಸೊ ಹಾಗಾಗಿ ಒಂದು ಕಾಂಪ್ಯಾಕ್ಟ್ ಸೆಡನ್ ಅಂತ ಬಂದಾಗ ಎಲ್ಲರ ಕಣ್ಣು ಮಾರುತಿ ಸ್ವಿಫ್ಟ್ ಡಿಸೈರ್ ಆದ ನಂತರ ಯಾವ ಕಾರ್ನ ತಗೊಬೇಕು ಅಂತ ಇದ್ದಿದ್ದು, ಸಹಜವಾಗೇನೆ ನಮ್ಮೆಲ್ಲರ ದೃಷ್ಟಿ ಇದ್ದಿದ್ದು ಹೊಂಡಾ ಅಮೇಜ್ ಮೇಲೆ. ಯಾಕಂದ್ರೆ ಹೊಂಡಾ ಅಮೇಜ್ ಫೇಸ್ ಲಿಫ್ಟ್ ವೇರಿಯಂಟ್ ಬಂದು ತುಂಬಾ ಟೈಮೇ ಆಗೋಗ್ಬಿಟ್ಟಿತ್ತು. ಹೊಂಡಾ ಆಸ್ ಸೂನ್ ಆಸ್ ಮಾರುತಿ ಸ್ವಿಫ್ಟ್ ಡಿಸೈರ್ ಲಾಂಚ್ ಆದ ನಂತರ ಕಾಂಪೀಟ್ ಮಾಡಲೇಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ಈಗ ಫೇಸ್ ಲಿಫ್ಟ್ ವೇರಿಯಂಟ್ ಅನ್ನ ತಗೊಂಡ್ಬರೋದಕ್ಕೆ ರೆಡಿ ಆಗಿದ್ದಾರೆ. ಡಿಸೆಂಬರ್ 4ಗೆ ಈ ಒಂದು ಕಾರ್ ಅಫಿಷಿಯಲಿ ಲಾಂಚ್ ಆಗ್ತಿದೆ. ಬಟ್ ಹೊಂಡಾ ಡೀಲರ್ಶಿಪ್ ಅಲ್ಲಿ ಆಲ್ರೆಡಿ ಬುಕಿಂಗ್ಸ್ ಓಪನ್ ಆಗಿದೆ. ನೀವೇನಾದ್ರೂ ಕಾರ್ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಬೇಕು ಅಂತ ಅಂದ್ರೆ 11,000ಗಳ ಟೋಕನ್ ನ ಮಾಡ್ಬಿಟ್ಟು ಈ ಒಂದು ಕಾರ್ನ ನೀವು ರಿಸರ್ವ್ ಮಾಡ್ಕೊಬಹುದು. ನಾನು ತಿಳಿದ ಹಾಗೇನೆ ಹೊಂಡಾ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕ್ವಾಂಟಿಟೀಸ್ಗಳು ಹೆವಿ ಆಗಿರೋದಕ್ಕೋಸ್ಕರ, ವೆಲ್ ಇಕ್ವಿಪ್ಡ್ ಆಗಿರೋದಕ್ಕೋಸ್ಕರ 20 ಇಂದ 45 ಡೇಸ್ ಒಂದು ಟೆಂಟೇಟಿವ್ ಡೇಟ್ ಅಲ್ಲಿ ಲಾಂಚ್ ಆದ ದಿನದಿಂದ ನಿಮಗೆ ಡೆಲಿವರಿ ಡೇಟ್ ಸ್ಟಾರ್ಟ್ ಆಗುವಂತ ಎಲ್ಲ ಪಾಸಿಬಿಲಿಟೀಸ್ಗಳು ಇದೆ. ಹಾಗೇನೆ ಈ ಒಂದು ವೇರಿಯಂಟ್ ಬಂದ್ಬಿಟ್ಟು ಆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. 3 ವೇರಿಯಂಟ್ಸ್ ಅಲ್ಲಿ ಜನರಲಿ ನಾವು ಹೊಂಡಾ ಅಮೇಜ್ ಈಗಿನ ಅಮೇಜ್ ನ ಲಾಂಚ್ ಮಾಡಿ ಅಥವಾ ಲಾಂಚ್ ಆದಂತ ಅಮೇಜ್ ಅಲ್ಲಿ 3 ವೇರಿಯಂಟ್ಸ್ ನಾವು ನೋಡಿದೀವಿ. ವಿ ಅಂತ ಬರುತ್ತೆ, ವಿ ಎಕ್ಸ್ ಅಂತ ಬರುತ್ತೆ, ಜಿ ಎಕ್ಸ್ ಅಂತ ಬರುತ್ತೆ. ನಾವು ಲಾಂಚ್ ಆದ ನಂತರ ನೋಡೋಣ ಎಷ್ಟು ವೇರಿಯಂಟ್ ಈ ಸತಿ ಇಟ್ಟಿರ್ತಾರೆ ಅಂತ ಹೇಳಿ. ಆಮೇಲೆ ಈ ಒಂದು ಕಲರ್ ಬಂದ್ಬಿಟ್ಟು ಕಲರ್ ಆಪ್ಷನ್ಸ್ ಇವಾಗ ಎಕ್ಸಿಸ್ಟಿಂಗ್ ಅಲ್ಲಿ ಅವೈಲೇಬಲ್ ಇರುವಂತದ್ದು 5 ಕಲರ್ ರೇಂಜಸ್ ಅಲ್ಲಿ ಅವೈಲೇಬಲ್ ಇದ್ವು. ಸಿಲ್ವರ್, ರೆಡ್, ಗೋಲ್ಡನ್ ಬ್ರೌನ್, ವೈಟ್, ಗ್ರೇ ಅಂತ ಆಪ್ಷನ್ಸ್ ಗಳಿದ್ವು. ಬಟ್ ಈಗಾಗಲೇ ಈ ಒಂದು ಪ್ರೀ ಲಾಂಚ್ ಆಗೋದಕ್ಕಿಂತ ಮುಂಚೆ ಸ್ಪೈ ಇಮೇಜಸ್ ಅಲ್ಲಿ ನಾವು ಕೆಲವೊಂದು ಕಲರ್ನ ನೋಡಿದ್ವಿ. ಬ್ಲೂ ಕಲರ್ನ ನಾವು ಗಮನಿಸಿದ್ವಿ. ಇದು ಬಂದ್ಬಿಟ್ಟು ಒಬಿಸಿಡಿಯಾನ್ ಬ್ಲೂ ಅಂತ ಹೇಳ್ಬಿಟ್ಟು, ಬಹುಶಃ ಇದು ಒಂದು ಎಕ್ಸಿಸ್ಟಿಂಗ್ ಆಡ್ ಆನ್ ಕಲರ್ ಆಗಿರುತ್ತೆ. ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸಿ ವಿ ಟಿ ಗೇರ್ ಬ್ಯಾಗ್ಸ್ ಜೊತೆ ಈ ಒಂದು ಕಾರ್ ಬರ್ತಾ ಇತ್ತು. ಹೋಪ್ಫುಲಿ ಇದು ಕಂಟಿನ್ಯೂ ಆಗತ್ತೆ ಅಂತ ಅನ್ಕೊಂತೀನಿ. 1.2 ಲೀಟರ್ ನ್ಯಾಚುರಲ್ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಜೊತೆ ಬರ್ತಾ ಇತ್ತು. ಯಾವುದೇ ಡೀಸೆಲ್ ಆಪ್ಷನ್ಸ್ ಅವೈಲಬಿಲಿಟಿ ಇರಲಿಲ್ಲ ಈ ಕಾರಲ್ಲಿ. ಹಾಗೇನೆ 1199 ಮ್ಯಾನ್ಯುಯಲ್ ಮತ್ತೆ ಆಟೋ ಟ್ರಾನ್ಸ್ಮಿಷನ್ 4 ಸಿಲಿಂಡರ್ ಇಂಜಿನ್ ಈ ಒಂದು ಕಾರಲ್ಲಿ ಅವೈಲೇಬಲ್ ಇರುತ್ತೆ. ಏನು ಎಕ್ಸ್ಟ್ರಾ ಸ್ಪೆಸಿಫಿಕೇಶನ್ಸ್ ಇದೆ ಅಂತ ನನಗೆ ಇನ್ನೂ ಕ್ಲೀನ್ ಆಗಿ ಗೊತ್ತಾಗಿಲ್ಲ. ಸ್ಪೈ ಆದಂತ ಇಮೇಜಸ್ಗಳಲ್ಲಿ ನೀವು ನೋಡೋದಾದ್ರೆ ಹೆಡ್ಲೈಟ್ ವೇರಿಯಂಟ್ಸ್ ಬಂದ್ಬಿಟ್ಟು ಅದರಲ್ಲಿ ತುಂಬಾ ಚೇಂಜಸ್ಗಳಿದೆ. ಹಾಗೇನೆ ಆ, ಈ ಒಂದು ನೀವು ಕಾರ್ಗಳಲ್ಲಿ ನೋಡಿದ್ರೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಗಳ ಜೊತೆ ಒಂದು ಕ್ಯಾಟ್ ಐ ಡೇ ಟೈಮ್ ರನ್ನಿಂಗ್ ಎಲ್ ಇ ಡಿ ರಿಫ್ಲೆಕ್ಟರ್ ಆಗಿರುವಂತ ಇಂಟ್ರೆಸ್ಟಿಂಗ್ ಆದಂತ ಹೆಡ್ಲೈಟ್ ನ ಡಿಸೈನ್ ಮಾಡಿದ್ದಾರೆ. ಫ್ರಂಟ್ ಅಲ್ಲಿ ಎಕ್ಸ್ಟ್ರೀಮ್ ಕ್ರೋಮ್ ಗ್ರಿಲ್, ತುಂಬಾ ವೈಡ್ ಆಗಿರುವಂತ ಒಂದು ಕ್ರೋಮ್ ಗ್ರಿಲ್, ಬ್ಲಾಕ್ ಕಂಪೋನೆಂಟ್ ಜೊತೆ ಬರುವಂತ ಗ್ರಿಲ್ ಅನ್ನ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ನೀವೇನಾದ್ರೂ ನೋಡಿದ್ರೆ ಈ ಕಾರು ರಿಫ್ಲೆಕ್ಟ್ ಆಗೋದು ಆಬ್ಸಲ್ಯೂಟ್ಲಿ ಎಕ್ಸಿಸ್ಟಿಂಗ್ ಈಗ ಇಲ್ಲಿ ಆನ್ ಗೋಯಿಂಗ್ ಹೊಂಡಾ ಸಿಟಿ ಏನಿದೆ ಅದ್ರ ನೋಡಿದಾಗೆ ಆಗತ್ತೆ. ನೀವೇನಾದ್ರೂ ವೈಟ್ ಕಲರ್ ಅಮೇಜ್ ಬುಕ್ ಮಾಡಿ ಅದು ಮತ್ತೆ ಹೊಂಡಾ ಸಿಟಿ ವೈಟ್ ಅನ್ನ ಬ್ಯಾಕ್ ಮಾಡಿ ನಿಲ್ಸ್ಕೊಂಡ್ಬಿಟ್ಟು ಪೋಸ್ಟರ್ ಅಲ್ಲಿ ನೋಡಿದ್ರೆ, ಒಂದು ಲಾಂಗ್ ವ್ಯೂ ಅಲ್ಲಿ ನೀವು ನೋಡಿದ್ರೆ 2 ಕಾರು ಆಲ್ಮೋಸ್ಟ್ ರಿಪ್ಲಿಕೇಟ್ ಸೇಮ್. ಸೊ ಇದ್ರ ಜೊತೆ ಆ, ಇವಾಗ ನಾವು ನೋಡಿದಾಗೇನೆ ಎಲ್ಲ ಸ್ಪೈ ಇಮೇಜಸ್ ಅಲ್ಲಿ ಸನ್ ರೂಫ್ ಅಪಿಯರ್ ಆಗ್ತಾ ಇಲ್ಲ. ಬಹುಶಃ ಸನ್ ರೂಫ್ ಇಲ್ಲ ಅಂತ ಅನ್ಸ್ಕೊಂತೀನಿ.
ಮತ್ತೆ ಡಿಜಿಟಲ್ ಟೆಲಿಮೀಟರ್ಸ್ ಬಂದ್ಬಿಟ್ಟು ಬಹುಶಃ ಏನೊಂದು ಅನಲಾಗ್ ಡಿಜಿಟಲ್ ಮೀಟರ್ ಇತ್ತು ಅದನ್ನ ರಿಪ್ಲೇಸ್ ಮಾಡಿ ಅನಲಾಗ್ ರಿಪ್ಲೇಸ್ ಮಾಡಿ ಡಿಜಿಟಲ್ ಮೀಟರ್ನ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಒಳಗಡೆ ಎಂಟೈರ್ ಕ್ಯಾಬಿನ್ ಡಿಸೈನ್ನ ಚೇಂಜ್ ಮಾಡಿದ್ದಾರೆ. ಒಂದು ನಾವು ಈಗಾಗಲೇ ಹೊಂಡಾ ಅಲ್ಲಿ ಇನಿಷಿಯಲಿ ಒಂದು ಡ್ರಾಫ್ಟ್ ವರ್ಷನ್, ಒಂದು ಸ್ಕೆಚ್ಡ್ ವರ್ಷನ್ ಏನು ರಿಲೀಸ್ ಮಾಡಿದ್ರು, ಅದ್ರ ನಂತರ ಇವಾಗ ವಿಡಿಯೋಸ್ ಅಲ್ಲಿ ನಾವು ನೋಡಿದ ಹಾಗೇನೆ ಅದಕ್ಕೆ ರಿಪ್ಲಿಕೇಟ್ ಆಗುವಂತ ವೇರಿಯಂಟ್ ಜೊತೆ ಕೆಲವೊಂದು ಸ್ಪೈ ಇಮೇಜಸ್ ವಿಡಿಯೋಸ್ ಅಲ್ಲಿ ನಾವು ನೋಡಿದೀವಿ. ಇನ್ನ ಹೆಚ್ಚಿನ ವಿಡಿಯೋಸ್ಗಳು ಹೇಗಿರುತ್ತೆ, ಯಾವ ತರ ಕಾರ್ ಇರುತ್ತೆ ಅಂತ ಲಾಂಚ್ ಆದಾಗ ಗೊತ್ತಾಗತ್ತೆ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಸಾಧ್ಯ ಆದ್ರೆ ನಾನು ಮಾಡ್ತೀನಿ. ಇದಿಷ್ಟು ಈ ಹೊಂಡಾ ಅಮೇಜ್ ಬಗ್ಗೆ ಆಗಿದೆ. ಪ್ರೈಸ್ ಬಹುಶಃ ಕಾಂಪಿಟೇಟಿವ್ ಆಗೇನೆ ಇರುತ್ತೆ. ನಾನು ತಿಳಿದ ಹಾಗೇನೆ ಬಹುಶಃ 7.5 ಲ್ಯಾಕ್ಸ್ ಇಂದ ಹಿಡಿದು 7.45 ಲ್ಯಾಕ್ಸ್ ಇಂದ ಹಿಡಿದು 10 ಲ್ಯಾಕ್ಸ್ ರೇಂಜ್ ವರೆಗೂ ಪ್ರೈಸ್ ಅನ್ನ ವೆರಿ ಕಾಂಪಿಟೇಟಿವ್ ರೇಟ್ ಅಲ್ಲಿ ಹೊಂಡಾ ಡೆಫಿನೆಟ್ಲಿ ಲಾಂಚ್ ಮಾಡುತ್ತೆ. ಹಾಗೇನೆ 4 ಸಿಲಿಂಡರ್ ಇಂಜಿನ್ ನಾನು ಆಲ್ರೆಡಿ ಹೇಳಿದ್ದೀನಿ. ಮಾರುತಿಯಲ್ಲಿ ಹೇಗೆ ಮೈಲೇಜ್ ಅನ್ನ ಟಾರ್ಗೆಟ್ ಮಾಡಿ ಕಾರ್ನ ಲಾಂಚ್ ಮಾಡಿದಾರೋ ಅದೇ ತರ ನಾನು ತಿಳಿದ ಹಾಗೆ 20 to 25 ರೇಂಜ್ ಅಲ್ಲಿ ಮೈಲೇಜ್ ಅನ್ನ ಕ್ಲೈಮ್ ಮಾಡುವಂತ ಎಲ್ಲ ಪಾಸಿಬಿಲಿಟೀಸ್ಗಳಿದೆ. ಸೊ ಇದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಗಿದೆ ಹೊಂಡಾ ಅಮೇಜ್ ಬಗ್ಗೆ. ನಿಮ್ಗೆ ಏನ್ ಅನಿಸ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿ. ನನ್ನ ಇನ್ನಷ್ಟು ವಿಡಿಯೋಸ್ಗಳಿಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ವಿಡಿಯೋಸ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗಳು ಕೂಡ ಶೇರ್ ಮಾಡಿ, ಫಾರ್ವರ್ಡ್ ಮಾಡಿ, ಬೆಲ್ ನೋಟಿಫಿಕೇಶನ್ ಎನೇಬಲ್ ಮಾಡೋದು ಮರಿಬೇಡಿ. ನಮ್ಮ ಮುಂದಿನ ವಿಡಿಯೋ ಲಾಂಚ್ ಆದಾಗ ನೀವು ಅದನ್ನ ಬಂದು ನೋಡಬಹುದು. ಓಕೆ ದೆನ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಮಾಡಿ.